ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ಹೊಸದಾಗಿ ಕಲಿಯೋರಿಗೆ ಕಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಬನ್ನಿ ನೋಡೋಣ ಅದು ಯಾವ ರೀತಿ ಕಟಿಂಗ್ ಮಾಡೋದು ಡ್ರೆಸ್ ಕಟಿಂಗ್ನ ಅಂತ ನೋಡೋಣ ಬನ್ನಿ. ನಾನಿವತ್ತು ಲೈನಿಂಗ್ ಬ್ಲೌಸ್ ಡ್ರೆಸ್ ಕಟಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲ ನೋಡಿ, ಬಿಗಿನರ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ, ಕಲ್ತ್ಕೊಳ್ಳಿ. ಬನ್ನಿ ನೋಡೋಣ ಅದು ಡ್ರೆಸ್ ಹೇಗೆ ಕಟ್ ಮಾಡೋದು, ಲೈನಿಂಗ್ ಡ್ರೆಸ್ನ ಚೂಡಿದಾರ್ ಟಾಪ್ ಕಟಿಂಗ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿವಾಗ ಫಸ್ಟು ಇದು ಲೆಂತು 4 ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ. ನೋಡಿ 4 ಫೋಲ್ಡ್ ಇದೆ. ಇದು ಲೆಂತ್ ಬಂದು 40 ಪ್ಲಸ್ 2 ಇಂಚು, ಟೋಟಲ್ ಬಂದು 42 ಇಂಚ್ ಆಯಿತು. ನಾನು ಲೆಂತು 42 ಇಂಚ್ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 7 ಇಂಚ್ ಇಟ್ಕೊಂಡಿದ್ದೀನಿ. ಅರ್ಧ ಭುಜ 7, ಇಲ್ಲಿ 3 ಇಂಚು ನೆಕ್ಕಿಗೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ 3.5 ಇಟ್ಕೊಳ್ತಾ ಇದ್ದೀನಿ. 3.5 ಸಾಕು. 3.5 ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ 7 ಪ್ಲಸ್ 1 ಇಂಚು 8 ಇಂಚ್ ಇಟ್ಕೊಳ್ತಾ ಇದ್ದೀನಿ. 7 ಪ್ಲಸ್ 1 ಇಂಚು 8 ಇಂಚ್ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳೋಣ. ಇಲ್ಲಿ 8 ಇಂಚ್ಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ಈಗ ಇಲ್ಲಿಂದ ಇಲ್ಲಿಗೆ 7 ತಗೊಳ್ತಾ ಇದ್ದೀನಿ. ಇಲ್ಲಿ ಮೇಲೆ ಭುಜ ಇದೆಯಲ್ಲ, ಭುಜನೂ ಮತ್ತು ಕಂಕಳು ಎರಡು ಇಲ್ಲಿ ಸೇರಿಸೋಣ, ಲೈನ್ ಹಾಕ್ಕೊಳ್ಳೋಣ. ಹೀಗೆ ನೋಡಿ, ಇಲ್ಲಿ 11 ಪ್ಲಸ್ 1.5 ಇಂಚು 12.5 ಆಯಿತು. 11 ಪ್ಲಸ್ 1.5 ಸೇರಿದ್ರೆ 12.5 ಆಯಿತು. ನೋಡಿ, 12.5ಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದೇನೋ ಮಾರ್ಕೇ ಕಾಣಿಸ್ತಾ ಇಲ್ಲ ಫ್ರೆಂಡ್ ಕ್ಲೀನಾಗೆ, ಸ್ವಲ್ಪ ಲೈಟಾಗೆ ಬರ್ತಾಯಿದೆ. ನಾನು ಡಾರ್ಕಾಗಿ ಹಾಕ್ತಾಯಿದ್ರು, ಬ್ಲೂ ಕಲರ್ದು ಹಂಗೆ ಬರುತ್ತೆ, ಇದು ಆ ಥರನೇ ಬರ್ತಾಯಿದೆ. ಶೋಲ್ಡರಿಂದ ಇಲ್ಲಿ ನಡು ಉದ್ದ 14.5 ಇಟ್ಟಿದ್ದೀನಿ. 14.5 ಇಂಚ್ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 14.5 ಒಂದು ಲೈನ್ ಹಾಕ್ಕೊಳ್ತೀನಿ. ಹೀಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಈಗ ಇಲ್ಲಿಂದ ಇಲ್ಲಿಗೆ 14.5 ಇಟ್ಕೊಳ್ಳೋಣ ನಡು ಉದ್ದ. ಇಲ್ಲಿಂದ ಇಲ್ಲಿಗೆ 9.5 ಪ್ಲಸ್ 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳೋಣ. ಹೀಗೆ 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳೋಣ. 9.5 ಪ್ಲಸ್ 1.5 ಇಂಚು 11 ಇಂಚು ಇಟ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 7 ಇಂಚ್ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 11.5 ಪ್ಲಸ್ 1 ಇಂಚ್ ಇಟ್ಕೊಳ್ತಾ ಇದ್ದೀನಿ. 11.5 ಪ್ಲಸ್ 1 ಇಂಚು 12.5 ಇಂಚ್ ಆಯಿತು. ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಸೈಡ್ ಸ್ಲಿಟ್ ಫೋಲ್ಡಿಂಗ್ ಬರುತ್ತಲ್ಲ, ಅದಕ್ಕೆ 1 ಇಂಚು ಸಾಕು. 11.5 ಪ್ಲಸ್ 1 ಇಂಚು 12.5 ಆಯಿತು. ಇಲ್ಲಿಂದ ಇಲ್ಲಿಗೆ 12.5 ಇಂಚ್ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಬರ್ಕೊಂಬಿಡೋಣ, ಕನ್ಫ್ಯೂಸ್ ಆಗಬಾರ್ದು. 11.5 ಪ್ಲಸ್ 1 ಇಂಚು 12.5 ಇಂಚ್ ಆಯಿತು. ಇಲ್ಲಿ ಕೆಳಗಡೆ ಬಾಟಮ್ ಹತ್ರನೂ ನಾವು ಅಷ್ಟೇ ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ 7 ಇಂಚು, ಇಲ್ಲೂ ಅಷ್ಟೇ 11.5 ಪ್ಲಸ್ 1 ಇಂಚು 12.5 ಇಂಚ್ ಇಟ್ಕೊಳ್ಳಿ. 1 ಇಂಚು ಫೋಲ್ಡಿಂಗ್ಗೆ ಸಾಕು. 12.5 ಇಂಚ್ ಇಟ್ಕೊಂಡಿದ್ದೀನಿ. ಫ್ರಂಟು ಬ್ಯಾಕು ಶೇಪ್ ಹಾಕ್ಕೊಳ್ಳೋಣ. ಫ್ರಂಟ್ಗೆ 3/4 ಇಂಚು ಸಾಕು ಶೇಪ್ಗೆ. ಬ್ಯಾಕ್ ಶೇಪ್ಗೆ 1.5 ಇಂಚ್ ಬೇಕಾಗುತ್ತೆ. 1.5 ಇಂಚು ಸಾಕು. 1.25 ಇಟ್ಕೊಂಡ್ರೂ ನಡೆಯುತ್ತೆ. 1.5 ಇಂಚು ಸಾಕು ಬ್ಯಾಕ್ ಶೇಪ್ಗೆ. ಈಗ ಇಲ್ಲಿ ನೆಕ್ಗೆ ನಾವು ಆಮೇಲೆ ಡಿಸೈನ್ ಮಾಡ್ಕೊಳ್ಳೋಣ. ಇವಾಗ ನೆಕ್ದೇನು ಡಿಸೈನ್ ಮಾಡ್ಕೊಳ್ತಾ ಇಲ್ಲ, ಸುಮ್ಮನೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇವಾಗ ಈ ಲೈನು ಎಲ್ಲ ಜಾಯಿನ್ ಮಾಡ್ಕೊಳ್ಳೋಣ. ಈ ಕಡೆ ಮಾರ್ಜಿನ್ಗೆ 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಲ್ಲ, ಅದಕ್ಕೂ ಒಂದು ಲೈನ್ ಹಾಕ್ಕೊಳ್ಳೋಣ. ಹೀಗೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಇಲ್ಲಿ ಬಾಟಮ್ ಹತ್ರ ಇಲ್ಲಿ ಸ್ಲಿಟ್ಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಈ ಕಡೆ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಸ್ಲಿಟ್ಗೆ ಇದು ಲೈನು ಕರೆಕ್ಟಾಗಿ ಬರಲಿ ಅಂತ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳೋಣ. ಇಲ್ಲಿ ಬಾಟಮ್ ಹತ್ರನೂ ಬರ್ಕೊಳ್ಳೋಣ. 11.5 ಪ್ಲಸ್ 1 12.5 ಇಂಚ್ ಆಯಿತು. ಇಲ್ಲಿ ಬರ್ಕೊಂಬಿಡೋಣ, ಕನ್ಫ್ಯೂಸ್ ಆಗೋದು ಬೇಡ, ಅದಕ್ಕೋಸ್ಕರ. ಇಲ್ಲಿ 1 ಇಂಚ್ ತೊಗೊಂಡಿದ್ದೀವಿ. ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. 9.5 ಪ್ಲಸ್ 1.5 ಇಂಚು 9.5 ಫಿಟ್ಟಿಂಗ್ ಲೈನು, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ದು. 9.5 ಪ್ಲಸ್ 1.5 ಇಂಚು 11 ಇಂಚ್ ಆಯಿತು. 11 ಇಂಚು ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲ ಮಾರ್ಕೆಲ್ಲ ಇವಾಗ ಕ್ಲೀನಾಗಿ ಇನ್ನೂ ಡಾರ್ಕ್ ಮಾಡಿದ್ದೀನಿ. ಅದು ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇತ್ತು, ಇದನ್ನು ಡಾರ್ಕಾಗಿ ಮಾಡಿ ಡಾರ್ಕಾಗಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಕನ್ಫ್ಯೂಸ್ ಆಗೋಲ್ಲ ನಿಮಗೆ. ನೋಡಿ ಕ್ಲೀನಾಗಿ ಕಲ್ತ್ಕೊಬೋದು. ಬಿಗಿನರ್ಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ ಇದು.
ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಬಿಡೋಣ ಮಾರ್ಜಿನ್ಗೆ, ಯಾಕಂದರೆ ಇದು ನಾವು ಸ್ಟಿಚಿಂಗ್ ಮಾಡುವಾಗ ನೀಟಾಗಿ ಬರೋಲ್ಲ, ಅದಕ್ಕೋಸ್ಕರ. ನೋಡಿ ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇವಾಗ ಕಟ್ಟಿಂಗ್ ಎಲ್ಲ ಮಾಡಿತ್ತಾಯಿತು. ಫ್ರಂಟ್ಗೆ 3/4 ಇಂಚು ತೆಗಿತಾ ಇದ್ದೀನಿ, ಬ್ಯಾಕ್ಗೆ 1.5 ಇಂಚು. ಇಲ್ಲೆಲ್ಲ ನ್ಯಾಚ್ ಹಾಕ್ಕೊಂಬಿಡೋಣ. ನಾವು ಅಳತೆದು ಮಾರ್ಕ್ ಹಾಕ್ಕೊಂಡಿದ್ವಲ್ಲ, ಅಲ್ಲೆಲ್ಲ ಒಂದು ನ್ಯಾಚ್ ಹಾಕ್ಕೊಂಬಿಟ್ರೆ ನಮಗೆ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ. ಈಗ ಡ್ರೆಸ್ ಪೀಸ್ ಇರುತ್ತಲ್ಲ, ಇವಾಗ ಡ್ರೆಸ್ ಪೀಸ್ನ ಕಟ್ ಮಾಡ್ಕೊಳ್ಳೋಣ. ಮೊದಲು ನಾವು ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು, ನಂತರ ನಾವು ಡ್ರೆಸ್ ಪೀಸ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ 2 ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಡಬಲ್ ಫೋಲ್ಡಿಂಗ್ ಮಾಡ್ತಾ ಇರೋದಿಲ್ಲಿ, ಯಾಕಂದರೆ ನಮಗೆ ಇಲ್ಲಿ ಬಟ್ಟೆ ಜಾಸ್ತಿ ಬೇಕಾಗುತ್ತೆ, ಅದಕ್ಕೋಸ್ಕರ ನಾವು ಡಬಲ್ ಫೋಲ್ಡಿಂಗ್ ಮಾಡಿ ಇದು ಮಾಡ್ತಿರೋದು. ನಂತರ ನಾವು ಇನ್ನೊಂದು ಫೋಲ್ಡಿಂಗ್ ತೊಗೊಳ್ತೀವಿ, ಡಬಲ್ ಫೋಲ್ಡಿಂಗು ಬ್ಯಾಕು ಫ್ರಂಟ್ಗೆ. ಇವಾಗ ಫ್ರಂಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಲೈನಿಂಗ್ನ ಡ್ರೆಸ್ ಪೀಸ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಎಲ್ಲ ನ್ಯಾಚ್ ಹೊಡ್ಕೊಳ್ಳೋಣ. ನೋಡಿ ಫ್ರಂಟ್ ಆಯಿತು. ಈಗ ಬ್ಯಾಕ್ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಆಗಿದೆ, ಈಗ ಬ್ಯಾಕು ಅದೇ ಥರ ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಕಟ್ ಮಾಡ್ಕೊಳ್ಬೇಕು. ಡ್ರೆಸ್ ಪೀಸ್ ಮೇಲೆ ಲೈನಿಂಗ್ ಇಟ್ಕೊಂಡು ಈ ರೀತಿ ಒಂದು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿ, ಯಾಕಂದರೆ ಡ್ರೆಸ್ ಪೀಸು ಲೈನಿಂಗ್ ಮಾತ್ರ ಕರೆಕ್ಟಾಗಿರಬೇಕು. ಡ್ರೆಸ್ ಪೀಸ್ ಅಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಒಂಚೂರು ಬಿಟ್ಟು ಒಂದು 1/2 ಇಂಚ್ ಬಿಟ್ಟು ಬೇಕಾದರೆ ನೀವು ಕಟ್ ಮಾಡ್ಬೋದು. ನೋಡಿ ಎಲ್ಲ ನ್ಯಾಚ್ ಹಾಕ್ಕೊಂಡಿದ್ದಾಯಿತು. ಹೊಲಿವಾಗ ಈಸಿ ಆಗುತ್ತೆ ನ್ಯಾಚ್ ಹಾಕ್ಕೊಂಡ್ರೆ, ಅದಕ್ಕೋಸ್ಕರ ನ್ಯಾಚ್ ಹಾಕ್ಕೊಂಡು ಹೊಲಿಯೋದು. ಫ್ರಂಟು ಬ್ಯಾಕು ಡ್ರೆಸ್ ಕಟ್ಟಿಂಗ್ ಆಯಿತು. ನೋಡಿ ಇದು ಮಾರ್ಕಿಂಗ್ ಚಾಕು ಸ್ವಲ್ಪ ಲೈನ್ ಕಾಣಿಸ್ತಾ ಇಲ್ಲ, ಇನ್ನೊಂದು ಡಾರ್ಕಲ್ಲಿರೋದು ನಾನು ಮಾರ್ಕ್ ಹಾಕಿದ್ದೀನಿ, ಅದರಲ್ಲಿ ನೋಡ್ಕೊಳ್ಳಿ. ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಗೆ 4 ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ. ನಮಗೆ ಲೆಂತ್ ಬಂದು ಸ್ಲೀವ್ ಲೆಂತ್ ಬಂತು 17 + 1 ಇಂಚು, 18 ಇಂಚ್ ತೊಗೊಳ್ತಾ ಇದ್ದೀವಿ. ಲೆಂತ್ ಬಂದು 18 ಇಂಚು. ಇದು ಫುಲ್ ಸ್ಲೀವ್ ಹೊಲಿತಾ ಇರೋದು ನಾನು. ಈಗ ಒಂದು ಮಾರ್ಜಿನ್ಗೋಸ್ಕರ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲೊಂದು ಶೇಪ್ ತಕ್ಕೊಳ್ಳೋಣ. ನೋಡಿ ಈ ರೀತಿ ಶೇಪ್ ತಕ್ಕೊಳ್ಬೇಕು. ಇಲ್ಲಿ 1/2 ಇಂಚು ಶೇಪ್ಗೆ ಹೀಗೆ ಶೇಪ್ ತಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಡಬಲ್ ಫೋಲ್ಡ್ ಇದೆಯಲ್ಲ, ಆ ಫೋಲ್ಡ್ನ ಈ ರೀತಿ ಕಟ್ ಮಾಡಿಕೊಂಡು ಶೇಪಾಗಿ ತಗೊಂಡು ಡೌನಿಗೆ ಬರಬೇಕು. ನೋಡಿ 10 + 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 1 ಇಂಚ್ ಏನಕ್ಕೆ ಅಂದರೆ ಮಾರ್ಜಿನ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದು. ನೋಡಿ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಂಡು ಸ್ವಲ್ಪ ಕಟ್ ಮಾಡ್ಕೊಂಬಿಡೋಣ. ನೋಡಿ ಈಗ ಸ್ಲೀವ್ದು ಕಟ್ ಮಾಡ್ಕೊಳ್ತಾ ಇದ್ದೀನಿ. 18 ಇಂಚಿದೆ, 18 ಇಂಚ್ಗೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ಇಟ್ಕೊಂಡಿದ್ದೀನಿ ಶೇಪ್ ಹಾಕ್ಕೊಳ್ಳೋಕ್ಕೆ. ಈಗ ಶೇಪಾಗಿ ಕಟ್ ಮಾಡ್ಕೊಳ್ಳೋಣ. ಹೀಗೆ ಶೇಪಾಗಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ. ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳೋಣ. ನ್ಯಾಚ್ ಹಾಕ್ಕೊಂಡು ಇಲ್ಲಿ ಮಾರ್ಜಿನ್ಗೋಸ್ಕರ ಲೈನ್